Hello, welcome back to Jakar Academy. So, ಟೊಬ್ಯಾಕೋ ಫ್ರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಶನ್ ಅನ್ನ ಯಾವ ತರ ಪಡೆದುಕೊಳ್ಳಬೇಕು ಎನ್ನುವಂಥದ್ದು. ಸೊ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕಡೆಯಿಂದ ನಮ್ಮ ಶಾಲೆ ಹೆಸರಿಗೆ ಟೊಬ್ಯಾಕೋ ಫ್ರೀ ಇನ್ಸ್ಟಿಟ್ಯೂಷನ್ ಎನ್ನುವಂತ ಒಂದು ಸರ್ಟಿಫಿಕೇಟ್ ಅನ್ನ ನಾವು ಮಾಡ್ಕೊಳ್ಬೇಕಾಗಿರುವಂತದ್ದಿದೆ. ಸೊ ಇದು ನಮ್ಮ ಶಾಲೆ ಒಂದು ಸರ್ಟಿಫಿಕೇಟ್ ಅನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಟೈಪ್ ಸರ್ಟಿಫಿಕೇಶನ್ ಆಗ್ಬೇಕಾಗಿರುವಂತದ್ದು ನಶಾಮುಕ್ತ ಭಾರತ ಎನ್ನುವಂಥದ್ದು ಏನ್ ಕಾನ್ಸೆಪ್ಟ್ ಇದೆ, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ಈ ತರ ಒಂದು ಸರ್ಟಿಫಿಕೇಟ್ ಸ್ಕೂಲಿಗೆ ಅವಶ್ಯಕತೆವಾಗಿರುವಂತದ್ದು. ಇದು ಪ್ರತಿ ವರ್ಷನೂ ಕೂಡ ನಾವು ಜನರೇಟ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಸಂಪೂರ್ಣವಾಗಿರೋ ಪ್ರೊಸೀಜರ್ ಹೇಳ್ಕೊಡ್ತೀನಿ, ಇದನ್ನ ಯಾವ ತರ ಮಾಡ್ಕೊಳ್ಬೇಕು ಎನ್ನುವಂತದ್ರ ಬಗ್ಗೆ. ಸೊ ಫಸ್ಟ್ ಇಲ್ಲಿ ತಾವುಗಳು ನೋಡಬಹುದು, ಇದು ನಮ್ಮ ಶಾಲೆ ಆಲ್ರೆಡಿ ನಾನು ಮಾಡಿದೀನಿ. ಇಲ್ಲಿ ನೋಡಿ, ನಮ್ಮ ಶಾಲೆ ಹೆಸರು ಕಾಣುತ್ತೆ, ಡಿಸ್ಟಿಕ್ ನಾವು ಯಾವ ತರ UDIS ಅಲ್ಲಿ ಇದೆ ಆ ಟೈಪ್ ನಮ್ದು ಕಾಣಿಸ್ಕೊಳ್ಳುತ್ತೆ. ತದನಂತರ ಕರ್ನಾಟಕದಲ್ಲಿದೆ ಟೊಬ್ಯಾಕೋ ಫ್ರೀ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಟಾಫಿ ಅಂತ ನಾವೇನ್ ಕರಿತೀವಿ. ಈ ಪ್ರಕಾರವಾಗಿರ್ತಕ್ಕಂತ ಇಲ್ಲಿ ವ್ಯಾಲಿಡಿಟಿನೂ ಕೂಡ ತಗೊಂಡು ನೋಡಬಹುದು. ಯಾವಾಗಿಂತನ ಇದೆ, ನಾನು 3rd of ಜುಲೈಗೆ ಮಾಡಿದೆ. ಸೊ 27 ವರೆಗೂ ಕೂಡ 26ಗೆ ಮಾಡಿದೀನಿ, 27ಗೆ ಈ ತರನಾಗಿರ್ತಕ್ಕಂಥ ವ್ಯಾಲಿಡೇಷನ್ ಬರುತ್ತೆ. 1 ವರ್ಷದ ವ್ಯಾಲಿಡೇಷನ್ ಇರುತ್ತೆ. ಆಫ್ಟರ್ 1 year ಮತ್ತೆ ಇದನ್ನ ನಾವು ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ಇದನ್ನ ಯಾವ ತರ ಮಾಡ್ಕೊಳ್ಬೇಕು ಎನ್ನುವಂತರ ಬಗ್ಗೆ 2 ವೇಸ್ ಗಳನ್ನ ಹೇಳ್ಕೊಡ್ತೀನಿ. ಒಂದು, ನಮ್ಮ ಪ್ಲೇಸ್ಟೋರ್ ಅಲ್ಲಿ ಹೋಗಿ, ಪ್ಲೇಸ್ಟೋರ್ ಅಲ್ಲಿ ಹೋದ್ರೆ ಈ ತರನಾಗಿರ್ತಕ್ಕಂತ ಒಂದು ನಿಮಗೆ ಆಪ್ ಕಾಣಿಸ್ಕೊಳ್ಳುತ್ತೆ, ಟಾಫಿ ಕಂಪ್ಲೈನ್ಸ್ ಅಸೆಸ್ಮೆಂಟ್ ಅಂತ ಹೇಳಿ. ಸೊ ಈ ತರ ನಾವು ಇನ್ಸ್ಟಾಲ್ ಅನ್ನು ಮಾಡ್ಕೊಂಡು ಪ್ರೊಸೀಜರ್ ಲಾಗಿನ್ ಪಾಸ್ವರ್ಡ್ ಅನ್ನ ತಾವುಗಳು ಪಡ್ಕೊಂಡು ಈ ತರನಾಗಿರ್ತಕ್ಕಂತ 9 ಕ್ರೈಟೀರಿಯಾ ಇರ್ತವೆ, ಅದೆಲ್ಲವನ್ನ ಫಿಲ್ಅಪ್ ಅನ್ನು ಮಾಡ್ಬೇಕಾಗಿರುವಂತದ್ದು ಇದು ಆಪ್ ಮುಖಾಂತರ. ಇನ್ನೊಂದು ವೆಬ್ಸೈಟ್ ಮುಖಾಂತರ ಕೂಡ ಡೈರೆಕ್ಟ್ ಆಗಿ ನಾವು ಹೋಗಬಹುದು. ಇನ್ನೊಂದು ವೆಬ್ಸೈಟ್ ಮುಖಾಂತರ ಕೂಡ ನಾವು ಹೋಗಬಹುದು. ಜಸ್ಟ್ ನಾವು ಗೂಗಲ್ ಸರ್ಚ್ ಅಲ್ಲಿ ಟೊಬ್ಯಾಕೋ ಫ್ರೀ ಸ್ಕೂಲ್ ಲಾಗಿನ್ ಅಂತ ಹೊಡೆದ್ರೆ ಸಾಕು. ಸೈನ್ ಇನ್ ನಶಾಮುಕ್ತ ವಿದ್ಯಾಲಯ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ನಾವೇನ್ ಮಾಡ್ಕೊಳ್ಬೇಕು, ನಮ್ಮ ಶಾಲಾ ಡಯಸ್ ನಂಬರ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಆಲ್ಮೋಸ್ಟ್ ಎಲ್ಲರೂ ಇದೆ ಅಂತ ಅನ್ಕೊಂತೀನಿ, ಯಾರ್ದಿಲ್ಲ ಅವ್ರಿಗೆ ಒಂದ್ಸಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಸೈನ್ ಇನ್ ಅಂತ ಕೇಳ್ತದೆ. ಸೈನ್ ಇನ್ ಅಂದ್ರೆ ಆಲ್ರೆಡಿ ನಮಗೆ ಲಾಗಿನ್ ಪಾಸ್ವರ್ಡ್, ಲಾಗಿನ್ ಏನಿರುತ್ತೆ ನಮ್ಮ ಸ್ಕೂಲ್ ಡ್ಯಾಶ್ ಕೋಡ್ ಇರುತ್ತೆ. ಪಾಸ್ವರ್ಡ್ ಅನ್ನು ಜನರೇಟ್ ಮಾಡ್ಕೊಂಡಿದ್ರೆ ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ರೆ ಸೈನ್ ಇನ್ ಆಗುತ್ತೆ. ಆರ್ ಫಸ್ಟ್ ಟೈಮ್ ತಾವುಗಳು ಏನಾದ್ರು ಮಾಡ್ತಾ ಇದ್ರೆ ಇಲ್ಲಿ ಸೈನ್ ಅಪ್ ಅಂತ ಕಾಣ್ತಾ ಇರಬಹುದು. ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೋಡಿ, ನಿಮ್ಮ ಶಾಲೆ ಡಯಸ್ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುವಂತ. ತದನಂತರ ಇಲ್ಲಿರುವಂತ ಕ್ಯಾಪ್ಚಾವನ್ನ ಎಂಟ್ರಿ ಮಾಡ್ಕೊಳ್ಬೇಕು. ತದನಂತರ ಕಂಟಿನ್ಯೂ ಅಂದ್ಮೇಲೆ ನಿಮ್ಮ UDIS+ ಗೆ ಕನೆಕ್ಟ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನು ಹಾಕೊಂಡು ಪಾಸ್ವರ್ಡ್ ಅನ್ನ ನಾವು ಕ್ರಿಯೇಟ್ ಅನ್ನ ಮಾಡ್ಕೊಳ್ಬಹುದು. ಇದು ಒಂದು ಸೈನ್ ಇನ್ ಅಂಡ್ ಸೈನ್ ಅಪ್ ಪ್ರೊಸೆಸ್ ಆಗಿತ್ತು. ತದನಂತರ ತಾವುಗಳು ಸೈನ್ ಇನ್ ಆಗಬಹುದು. ಸೈನ್ ಇನ್ ಆದ್ಮೇಲೆ ಮತ್ತೆ ನಾವು ಈ ಟೈಪ್ ಟೊಬ್ಯಾಕೋ ಫ್ರೀ ಸ್ಕೂಲ್ ಲಾಗಿನ್ ಅಲ್ಲಿ ಹೋಗಿ ಎಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿ, ಟಾಫಿ ಕಂಪ್ಲೈನ್ಸ್ ಮಾನಿಟರಿಂಗ್ ಸಿಸ್ಟಮ್ ಟೊಬ್ಯಾಕೋ ಫ್ರೀ ಇಂಡಿಯಾ ಅನ್ನುವಂಥದ್ದು ಏನಿದೆ, ಇಲ್ಲಿ ಆ 9 ನಮ್ಮ ಕ್ರೈಟೀರಿಯಾಗಳು ನಮಗೆ ಕಾಣಿಸ್ಕೊಳ್ತವೆ. ಅದನ್ನ ಒಂದೊಂದಾಗಿ ಎಲ್ಲವನ್ನ ಫಿಲ್ಅಪ್ ಅನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು. ಅದಾದ್ಮೇಲೆ ಏನಾಗುತ್ತೆ, ಅದು ಓಪನ್ ಆಗುತ್ತೆ. ಆಲ್ರೆಡಿ ನಾನು ಸ್ಕೂಲ್ ಮಾಡಿದೀನಿ, ಅದನ್ನೇ ಒಂದು ಮಾಡೆಲ್ ರೂಪದಲ್ಲಿ ನಿಮಗೆ ತೋರಿಸ್ತೀನಿ. ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೋಡಿ, ಇಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕೇಳುತ್ತೆ. ಆಪ್ ಅಲ್ಲಿ ಆದ್ರೂ ಸೇಮ್ ಹೀಗೆ ಕೇಳುತ್ತೆ, ಆಪ್ ಅಲ್ಲಿ ಆದ್ರೂ ಸಹಿತ ಸೇಮ್ ಹೀಗೆ ಕೇಳುತ್ತೆ. ಯೂಸರ್ ID ಪಾಸ್ವರ್ಡ್ ಅನ್ನ ತಾವುಗಳು ಜನರೇಟ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಕಾಮನ್ ಆಗಿ ಯೂಸರ್ ID ನಮ್ಮದು ಏನಿರ್ತದೆ ಅಂದ್ರೆ ನಮ್ಮ ಸ್ಕೂಲ್ ಡಯಸ್ ಕೋಡ್ ಇರ್ತದೆ. ಅದೇ ತರ ಪಾಸ್ವರ್ಡ್ ಏನಿದೆ ಆ ಒಂದು ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಪ್ಚಾ ಅಂತ ಏನಿದೆ, ಕ್ಯಾಪ್ಚಾವನ್ನ ನಾನು ಎಂಟ್ರಿ ಮಾಡ್ತೀನಿ. ನೋಡಿ, ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ ತಕ್ಷಣ ಮೇ ಬಿ ಇದು ರಾಂಗ್ ಅಂತಾನೂ ಕೂಡ ಬರ್ಬೋದು, ಯಾಕಂದ್ರೆ 1-2 ಸಲ ರಾಂಗ್ ಅಂತ ಬರುತ್ತೆ. ಆಮೇಲೆ ಹಾಗೆ ಮಾಡ್ತಾ ಹೋಗಿ ಅದನ್ನ ಲಾಗಿನ್ ಮಾಡಿದೀನಿ. ಈ ಟೈಪ್ ನಮ್ಮ ಶಾಲೆ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಸರಿನಾ. ಇಲ್ಲಿ ನಮ್ಮ ಯೂಸರ್ ನೇಮ್, ನಮ್ಮ ಸ್ಕೂಲ್ ಡಯಸ್ ಕೋಡ್ ಇರುತ್ತೆ. ಫೈನಾನ್ಸಿಯಲ್ ಇಯರ್ 2023-24 ಮಾಡ್ತಾ ಇದೀವಿ. ಈ ವರ್ಷನೂ ಕೂಡ ನಾವು ಮಾಡ್ಬೇಕಾಗಿರೋ ಬೈ ಡಿಫಾಲ್ಟ್ ಆಗಿ 26-27 ಅಂತ ಬರುತ್ತೆ. ಫಸ್ಟ್ ಗೆ ಈ ಸೈಡ್ ನಾವು ನೋಡ್ಕೊಳ್ಬೇಕಾಗಿರುವಂತದ್ದು ಒಂದು ಮೇನ್ ನ್ಯಾವಿಗೇಷನ್ ಇದೆ, ಇಂಟ್ರೊಡಕ್ಷನ್ ಇದೆ, ಟಾಫಿ ಅಸೆಸ್ಮೆಂಟ್ ಅಂತ ಇದೆ, ER ರಿಪೋರ್ಟ್ ಅಂತ ಇದೆ, ಯೂಸರ್ ಪ್ರೊಫೈಲ್ ಅಂತ ಇದೆ. ಯೂಸರ್ ಪ್ರೊಫೈಲ್ ಅನ್ನ ನಮ್ಮ ಶಾಲೆ ಎಲ್ಲ ಮಾಹಿತಿಯನ್ನ ಕರೆಕ್ಟ್ ಆಗಿದೆಯಲ್ಲ ಒಂದ್ಸಲ ನೋಡ್ಕೊಳ್ಳಿ. ಸ್ಟೇಟ್ ನೇಮ್ ಬರುತ್ತೆ, ಡಿಸ್ಟ್ರಿಕ್ಟ್ ನೇಮ್ ಬರುತ್ತೆ, ತಾಲೂಕಾ UDIS ನಂಬರ್ ಬರುತ್ತೆ. ತದನಂತರ ಎಜುಕೇಶನಲ್ ನೇಮ್ ಅಂತ ಇದೆ, ಇಮೇಲ್ ID ಹಾಗೂ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಒಂದ್ಸಲ ಮಾಡ್ಕೊಳ್ಳಿ. ಅಪ್ಡೇಟ್ ಪ್ರೊಫೈಲ್ ಅಂದ ತಕ್ಷಣ ಇದು ಅಪ್ಡೇಟ್ ಆಗತ್ತೆ. ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ಟಾಫಿ, ಇಲ್ಲಿ ನಿಮಗೆ ಏನ್ ಕಾಣ್ತಾ ಇದೆ, ಟಾಫಿ ಅಸೆಸ್ಮೆಂಟ್. ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ನೋಡಿ, ಇಲ್ಲಿ 9 ಕ್ರೈಟೀರಿಯಾಗಳು ಓಪನ್ ಆಗ್ತಾ ಇದೆ. ಫಸ್ಟ್ ಗೆ ಫಿಲ್ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಇದೆ, ಕ್ರೈಟೀರಿಯಾ
1A 1B ಕ್ರೈಟೀರಿಯಾ 2A 2B ಅನ್ನುವಂಥದ್ದು ಇದಾವೆ ಸರಿನಾ. ಈ ಟೈಪ್ ತಗೊಳ್ಳಿ ಒಂದೊಂದ್ರ ಮೇಲೆ ಒಂದು ಕ್ಲಿಕ್ ಅನ್ನ ಮಾಡ್ತಾ ಹೋದ್ರೆ ಆ ಎಲ್ಲ ಇನ್ಫಾರ್ಮೇಶನ್ ಫಿಲ್ಅಪ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಫಸ್ಟ್ ಬೇಸಿಕ್ ಫಿಲ್ ಅನ್ನ ನಾವು ಮಾಡ್ಬೇಕಾಗಿರುವಂತದ್ದು ಆಲ್ರೆಡಿ ಇಷ್ಟ ಇದೆ, ನಾನು ಆಲ್ರೆಡಿ ಮಾಡಿದ್ದೀನಿ. ಇಲ್ಲಿ ಮುಖ್ಯವಾಗಿರುವಂತದ್ದು ಸ್ಟೇಟ್ ಕರ್ನಾಟಕ ಡಿಸ್ಟಿಕ್ ನಮ್ಮದು ಬೆಳಗಾವಿ ಇದೆ, ಖಾನಾಪುರ ತಾಲೂಕಾ ಇದೆ, ಸ್ಕೂಲ್ ಡಯಾಸ್ ಇದೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನೇಮ್ ಇದೆ, ನೇಮ್ ಅಂತ ಇದೆ. ಸೊ ಇಲ್ಲಿ ಇವ್ಯಾಲ್ಯುವೇಟರ್ಸ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಸ್ಕೂಲ್ HM ಅವರ ಮೊಬೈಲ್ ನಂಬರ್ ಹಾಕೊಳ್ಳಿ. ತದನಂತರ ಎಜುಕೇಶನಲ್ ಇಮೇಲ್ ಅಡ್ರೆಸ್ ಏನಾದ್ರು ಇತ್ತು ಅಂದ್ರೆ ಮ್ಯಾಂಡೇಟರಿ ಇದೆ. ಸ್ಕೂಲ್ ಇತ್ತಂದ್ರೆ ಹಾಕಿ, ಅಥವಾ ನಿಮ್ಮದೇ ಪರ್ಸನಲ್ ಆಗಿನೂ ಕೂಡ ಹಾಕ್ಬೋದು HM ಗಳಾದವ್ರದ್ದು. ನೇಮ್ ಆಫ್ ದಿ ಇವ್ಯಾಲ್ಯುವೇಟರ್, ಸೊ ಇಲ್ಲಿ HM ಹೆಸರನ್ನ ತಾವು ಬರಿಬೇಕಾಗಿರುವಂತದ್ದು. ತದನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರೋದು. ಇದೆಲ್ಲ ಪ್ರೊಸೀಜರ್ ನ ಮಾಡಿದೀನಿ. ಡೈರೆಕ್ಟ್ ಆಗಿ ಕ್ರೈಟೀರಿಯಾ 1 ನೋಡಿ, ಈ ಟೈಪ್ 9 ನಮಗೆ ಆಪ್ಷನ್ ಗಳನ್ನ ಇಲ್ಲಿ ತೋರಿಸ್ಕೊಳ್ಳುತ್ತೆ. ಅದು ಇಲ್ಲಿ ತಗೊಂಡು ನೋಡಬಹುದು, ಡಿಸ್ಪ್ಲೇ ಆಫ್ ಟೊಬ್ಯಾಕೋ ಫ್ರೀ ಏರಿಯಾ ಸೈನೇಜ್ ಇನ್ಸೈಡ್ ದ ಪ್ರಿಮೈಸ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಟ್ ಆಲ್ ಪ್ರೊಮಿನಿಯಂಟ್ ಪ್ಲೇಸಸ್ ಎನ್ನುವಂಥದ್ದು. ಇದರ ಅರ್ಥ ಏನಂದ್ರೆ, ತಾವುಗಳು ಡಿಸ್ಪ್ಲೇ ಬೋರ್ಡ್ ಅನ್ನು ಹಾಕಿದ್ದೀರಾ ನಿಮ್ಮ ಶಾಲೆಯಲ್ಲಿ ಎನ್ನುವಂತ. ಇದನ್ನ ಕನ್ನಡದಲ್ಲಿ ಇನ್ನೊಂದ್ಸಲ ನಾವು ನೋಡ್ತಾ ಸಾಗೋಣ. ಹೆಸರು ಟ್ರಾನ್ಸ್ಲೇಟ್ ಕೊಡ್ತೀನಿ ನೋಡಿ. ಶಿಕ್ಷಣ ಸಂಸ್ಥೆ ಆವರಣದ ಒಳಗಡೆ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಫಲಕದ ಪ್ರದರ್ಶನ ಇದೆಯೋ ಅಥವಾ ಇಲ್ಲೋ, ಹೌದು ಅಥವಾ ಇಲ್ಲೋ ಎನ್ನುವಂಥದ್ರ ಬಗ್ಗೆ ಇದೆ ಸರಿನಾ. ಇಲ್ಲಿ ಎಸ್ ಆರ್ ನೋ ಅಂತ ಇದೆ. ಇಂಗ್ಲಿಷ್ ಅಲ್ಲಿ ತಗೊಂಡು ನೋಡಿದ್ರೆ ಡಿಸ್ಪ್ಲೇ ಆಫ್ ಟೊಬ್ಯಾಕೋ ಫ್ರೀ ಏರಿಯಾ ಎಸ್ ಅಂತ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಇದೆಲ್ಲವನ್ನ ತಾವು ಡಿಸ್ಪ್ಲೇ ಮಾಡ್ಬೇಕಾಗಿರುವಂತದ್ದು. ಎಲ್ಲ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರೆ ಮಿನಿಮಮ್ ಅಬೌವ್ 80% ನಿಮ್ಮ ಸ್ಕೂಲ್ ವೇಟೇಜ್ ಇರ್ಬೇಕಾಗಿರುವಂತದ್ದು. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ. ಎಸ್ ಅಂತ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ನೋಡಿ, ಇಲ್ಲಿ ಚೂಸ್ ಫೈಲ್ ಅಂತ ಕೇಳ್ತಾ ಇದೆ. ಚೂಸ್ ಫೈಲ್ ಅಂದ್ರೆ ಆ ಒಂದು ಎಲ್ಲೆಲ್ಲಿ ಬೋರ್ಡ್ ಗಳನ್ನ ತಾವು ಹಚ್ಚಿದ್ರೆ ಅದರೊಂದು ಮೊಬೈಲ್ ಅಲ್ಲಿ ಫೋಟೋವನ್ನ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುವಂತದ್ದು. ಇಲ್ಲಿ ಅಂತ ಈ ಬೋರ್ಡ್ ಅಲ್ಲಿ ನಂದಿಲ್ಲ, ಬೈ ಚಾನ್ಸ್ ನಾನು ಬೇರೆ ಯಾವ್ದಾದ್ರು ಒಂದು ಚೂಸ್ ಫೈಲ್ ಅಂತ ತಗೋತೀನಿ. ಬೇರೆ ಈ ಒಂದು ಫೋಟೋವನ್ನ ನಾನು ಆಯ್ದುಕೊಳ್ತೀನಿ, ಡನ್ ಅಂತ ಹೇಳ್ತೀನಿ ಸರಿನಾ. ಆ ಫೋಟೋ ಇಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ನೋಡಿ, ಇಲ್ಲಿ ಅಪ್ಲೋಡ್ ಆಗತ್ತೆ. ತದನಂತರ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ರೈಟೀರಿಯಾ 1B ಅಂತ ಇದೆ. ಇಲ್ಲಿ ಏನ್ ಕೇಳ್ತಾ ಇದೆ ನೋಡಿ, the name, designation, contact number are mentioned or updated in the signage ಎನ್ನುವಂಥದ್ದು. ಆ ಒಂದು ಬೋರ್ಡ್ ಅಲ್ಲಿ ಶಾಲೆ ಹೆಸರಾಗಿರಬಹುದು, ಮುಖ್ಯೋಪಾಧ್ಯಾಯರ ಹೆಸರಾಗಿರ್ಬಹುದು, ಅದೆಲ್ಲ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಾ ಎನ್ನುವಂಥದ್ದು. ಇಲ್ಲಿ 2-3 ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ಎಸ್ ಇಫ್ ಸೈನೇಜ್ ಈಸ್ ಸೇಮ್ ಬೋರ್ಡ್. ಇಲ್ಲಿ ಫಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಬೋರ್ಡ್ ಅಲ್ಲಿ ನಮ್ದು ಏನಿದೆ, ಕಾಂಟ್ಯಾಕ್ಟ್ ನಂಬರ್, ಡೆಸಿಗ್ನೇಷನ್ ನಂಬರ್, HM ಅವ್ರದ್ದೆಲ್ಲ ಇದೆ. ಎಸ್ ಇಫ್ ಸೈನೇಜ್ ಇಸ್ ಡಿಫ್ರೆಂಟ್ ಬೋರ್ಡ್, ಒಂದು ಫ್ಲೆಕ್ಸ್ ಬೋರ್ಡ್ ಬೇರೆ ಇದೆ, ನಂಬರ್ಸ್ ನೇಮ್ ಅದು ಬೇರೆ ಇದೆ ಅಂದ್ರೆ ಇಲ್ಲಿ ತಗೊಳಕ್ ಅದನ್ನ ಕ್ಲಿಕ್ ಮಾಡಬೇಕಾಗಿರುವಂತದ್ದು. ಅಥವಾ ಇಲ್ಲ ಅಂದ್ರೆ ನೋ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಫೋಟೋಗಳನ್ನ ಈ ಟೈಪ್ ತಾವುಗಳು ರೆಡಿ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಸೊ ಎಸ್ ನಾನು ಇಲ್ಲಿ ಮಾಡ್ತೀನಿ. ಎಸ್ ಇಫ್ ಸೈನೇಜ್ ಇನ್ ಸೇಮ್ ಬೋರ್ಡ್, ಅದೇ ಬೋರ್ಡ್ ಅಲ್ಲಿ ಕೆಳಗಡೆ ಶಾಲೆ ಹೆಸರು ಕೂಡ ಇದೆ, ಕಾಂಟ್ಯಾಕ್ಟ್ ನಂಬರ್ನು ಇದೆ, ಅಂತದಿದೆ ಅಂತ ನಾನು ಅಂತ ಬರುತ್ತೆ ಸರಿನಾ. ಇಲ್ಲಿ ಮತ್ತೆ ನಾವ್ ಏನ್ ಮಾಡ್ಬೇಕು, ಚೂಸ್ ಫೈಲ್, ಆ ಒಂದು ಫೋಟೋವನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುವಂತದ್ದು. ಇಲ್ಲಿ ಫೋಟೋ ಅಂತ ಇಲ್ಲ, ತಗೊಳ್ಳೋದನ್ನ ಅಪ್ಲೋಡ್ ಅನ್ನ ಮಾಡಿದ್ರೆ ಆ ಒಂದು ಪ್ರಿವ್ಯೂ ಇಮೇಜ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೇವ್ ಅಂಡ್ ಸಬ್ಮಿಟ್ ಮೇಲೆ ಹೋಗ್ಬೇಕಾಗಿರುವಂತದ್ದು. ಈ ಟೈಪ್ ನಾವೆಲ್ಲ ಕ್ರೈಟೇರಿಯಾ 9 ಫಿಲ್ಅಪ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಇಲ್ಲಿ ನೋಡಿ, ಡಿಸ್ಪ್ಲೇ ಆಫ್ ಟೊಬ್ಯಾಕೋ ಫ್ರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೈನೇಜ್ ಅಟ್ ಎಂಟ್ರೆನ್ಸ್ ಆರ್ ಬೌಂಡ್ರಿ ವಾಲ್ ಆಫ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾ ಇದೆ. ಅಂದ್ರೆ ಟೊಬ್ಯಾಕೋ ಫ್ರೀ ಇನ್ಸ್ಟಿಟ್ಯೂಷನ್ ಎನ್ನುವ ತಂಬಾಕು ಮುಕ್ತ ಶಾಲೆ ಎನ್ನುವಂಥದ್ದು ಏನ್ ನಾವು ಬೋರ್ಡ್ ಅನ್ನು ರೆಡಿ ಮಾಡಿದ್ವಿ, ಅದು ಎಲ್ಲೆಲ್ಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ಅಟ್ ದ ಎಂಟ್ರೆನ್ಸ್, ಶಾಲೆ ಪ್ರವೇಶಕ್ಕಿಂತ ಮುಂಚೆ ಕಾಣ್ತಾ ಇರಬೇಕು. ಅಥವಾ ಬೌಂಡ್ರಿ ವಾಲ್, ಕಂಪೌಂಡ್ ಏನಿದೆ ಅಲ್ಲಿ ಆದ್ರೂ ಆ ಪೇಂಟ್ ಆದ್ರೂ ಇರಬಹುದು, ಬೋರ್ಡ್ ಆದ್ರೂ ಇರಬಹುದು ಸರಿನಾ. ಅದನ್ನ ನಾನು ಏನ್ ಮಾಡ್ತೀನಿ, ಎಸ್ ಕ್ಲಿಕ್ ಮಾಡಿದಾಗ ಎಸ್ ಆ ಒಂದು ಫೋಟೋವನ್ನು ಸಹಿತ ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂಡ್ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಕ್ರೈಟೀರಿಯಾ 2B ಅನ್ನ ನೋಡುವುದಾದ್ರೆ ಇಲ್ಲಿನ ನೋಡಿ, ದ ನೇಮ್, ಡೆಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರ್ ಆರ್ ಮೆನ್ಷನ್ಡ್ ಆರ್ ಅಪ್ಡೇಟೆಡ್ ಇನ್ ದ ಸೈನೇಜ್. ಆ ಒಂದು ಬೌಂಡ್ರಿ ವಾಲ್ಗೆ ಅಥವಾ ಎಂಟ್ರೆನ್ಸ್ಗೆ ಏನಿದೆ ಅಲ್ಲಿನೂ ಸಹಿತ ಆ ಒಂದು ಡೆಸಿಗ್ನೇಷನ್, ನೇಮ್, ತದನಂತರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮೆನ್ಷನ್ ಇದೆನಾ ಎನ್ನುವಂತ. ಇಲ್ಲಿನೂ ಕೂಡ 3 ಆಪ್ಷನ್ಸ್ ಕಾಣಿಸ್ಕೊಳ್ತವೆ. ಇಫ್ ಸೈನೇಜ್ ಇನ್ ಸೇಮ್ ಬೋರ್ಡ್, ಅದೇ ಬೋರ್ಡ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರು, ತದನಂತರ ಮೊಬೈಲ್ ನಂಬರ್ಸ್ ಎಲ್ಲ ಇತ್ತಂದ್ರೆ ಇದನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಅಥವಾ ಪೋಸ್ಟರ್ ಬೇರೆ ಕಡೆ ಇದೆ, ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ಸ್ ಹೆಸರು ಬೇರೆ ಕಡೆ ಇದೆ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಚೂಸ್ ಫೈಲ್ ಅನ್ನ ನಾವು ಮಾಡ್ಕೊಂತೀವಿ, ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀವಿ. ನೋಡಿ, ಇಲ್ಲಿ ಮುಖ್ಯವಾಗಿರುವಂತದ್ದು ಫೋಟೋ ಕ್ಲಿಕ್, ನಾವು ಎಲ್ಲೆಲ್ಲಿ ಇದಾವೆ ಫೋಟೋ ಅದನ್ನ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು ಕ್ರೈಟೀರಿಯಾ 3 ಅನ್ನ ನೋಡುವುದಾದ್ರೆ
ನೋ ಎವಿಡೆನ್ಸ್ ಆಫ್ ಯೂಸ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇನ್ಸೈಡ್ ದ ಪ್ರಮೈಸ್, ದಟ್ ಈಸ್ ಸಿಗರೇಟ್, ಬೀಡಿ, ಬಡ್ಸ್ ಆರ್ ಡಿಸ್ಕ್ರೇಟ್ ಗುಟ್ಕಾ ಆರ್ ಟೊಬ್ಯಾಕೋ ಪಂಚಸ್ ಸ್ಪಿಟ್ಟಿಂಗ್ ಸ್ಪಾಟ್ಸ್. ನೋಡಿ, ನಮ್ಮ ಶಾಲಾ ಆವರಣದಲ್ಲಿ ಯಾವುದೇ ತರನಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್, ಟೊಬ್ಯಾಕೋ ಪ್ರಾಡಕ್ಟ್ಸ್ ಯಾವುದೂ ಇಲ್ಲ ಎನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಸಿಗರೇಟ್ ಆಗಿರ್ಬೋದು, ಬಿಡಿ ಆಗಿರ್ಬೋದು, ಅದರ ಪೀಸ್ಗಳು ನಮ್ಮ ಶಾಲೆ ಆವರಣದಲ್ಲಿಲ್ಲ. ಅಥವಾ ಗುಟ್ಕಾ ಇರ್ಬೋದು, ಅಥವಾ ಟೊಬ್ಯಾಕೋ ಪೌಚಸ್ ಏನಿದಾವೆ, ವಿಮಲ್, ತದನಂತರ ಸ್ಟಾರ್ ಏನೇನು ಇರ್ತಾವಲ್ಲ, ಯಾವುದೂ ಕೂಡ ನಮ್ಮ ಶಾಲಾ ಇದರಲ್ಲಿ ಇಲ್ಲ ಎನ್ನುವಂಥರ ಬಗ್ಗೆ. ಎಸ್, ಇಫ್ ನೋ ಟೊಬ್ಯಾಕೋ ಲಿಟರ್ ಇನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ನೋ ಇಫ್ ದೇರ್ ಇಸ್ ಟೊಬ್ಯಾಕೋ ಲಿಟರ್ ಇನ್. ಸೊ ಇಲ್ಲಿ ನಾನು ಎಸ್, ನಮ್ಮ ಶಾಲೆಯಲ್ಲಿ ಅಂತದ್ದು ಏನೂ ಇಲ್ಲ ಎನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇಲ್ಲಿ ಬೈ ಚಾನ್ಸ್ ಹಾಗೆ ಏನಾದ್ರು ಇತ್ತಂದ್ರೆ ಅದರ ಫೋಟೋಗಳನ್ನ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗಿರುವಂತದ್ದು ಇರ್ತದೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೇವೆ. ನೆಕ್ಸ್ಟ್ ಕ್ರೈಟೀರಿಯಾ 4 ಮೇಲೆ ಬಂದಾಗ, ಪೋಸ್ಟರ್ ಆರ್ ಅದರ್ ಅವೇರ್ನೆಸ್ ಮಟೀರಿಯಲ್ಸ್ ಆನ್ ಹಾರ್ಮ್ಸ್ ಆಫ್ ಟೊಬ್ಯಾಕೋ ಡಿಸ್ಪ್ಲೇಡ್ ಇನ್ ದ ಪ್ರೆಮೈಸಸ್. ನಮ್ಮ ಶಾಲಾ ಆವರಣದಲ್ಲಿ ಏನ್ ಮಾಡ್ತಾ ಇದ್ದೀವಿ, ಗುಟ್ಕಾ ತಿನ್ನೋದ್ರಿಂದ ಅಥವಾ ಟೊಬ್ಯಾಕೋ ತಿನ್ನೋದ್ರಿಂದ ಆಗುವಂತಹ ಹಾರ್ಮ್ಸ್ ಏನಿದಾವೆ, ಹಾನಿಗಳೇನಿದಾವೆ, ಅದರ ಬಗ್ಗೆ ಚಿತ್ರಗಳಿದಾವ ಎನ್ನುವಂಥದ್ರ ಬಗ್ಗೆ ಇದೆ. ಸೊ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಎಸ್ ಅಂದ್ಮೇಲೆ ಮತ್ತೆ ಆ ಒಂದು ಫೋಟೋಗಳನ್ನ ನಮ್ಮ ಶಾಲೆ ಬೋರ್ಡ್ ಅಲ್ಲಿ ನಾವು ಹಚ್ಬೇಕು, ನಮ್ಮ ಶಾಲಾ ಆವರಣದಲ್ಲಿ ಇರಬೇಕಾಗಿರುವಂತದ್ದು. ಅಂತದ್ದನ್ನ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ನಾವು ಮತ್ತೆ ಎಸ್ ಚೂಸ್ ಫೋಟೋ ಅಂತೀವಿ, ಇಮೇಜ್ ಪ್ರಿವ್ಯೂ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅನ್ನ ಕೊಡ್ತೀವಿ. ಕ್ರೈಟೀರಿಯಾ 5 ನೋಡುದಾದ್ರೆ, ಕ್ರೈಟೀರಿಯಾ 5 ದಲ್ಲಿ ಏನಿದೆ, ಆರ್ಗನೈಸೇಷನ್ ಆಫ್ ಅಟ್ ಲೀಸ್ಟ್ 1 ಟೊಬ್ಯಾಕೋ ಕಂಟ್ರೋಲ್ ಆಕ್ಟಿವಿಟಿ ಡ್ಯೂರಿಂಗ್ ಲಾಸ್ಟ್ 6 months. ನಮ್ಮ ಶಾಲೆಗಳು ಏನ್ ಮಾಡ್ಬೇಕಂದ್ರೆ ಮಿನಿಮಮ್ 6 ತಿಂಗಳ ಒಳಗಾಗಿ, ಕಳೆದ 6 ತಿಂಗಳ ಒಳಗಾಗಿ ಒಂದು ಟೊಬ್ಯಾಕೋ ನಶಾಮುಕ್ತ ಭಾರತ ಅಥವಾ ತಂಬಾಕು ಮುಕ್ತ ಶಾಲೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಆಕ್ಟಿವಿಟಿಯನ್ನ ಮಾಡಿದೀವಿ ಅನ್ನೋಂತರ ಬಗ್ಗೆ ಅಂತ ಇದೆ. ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಆ ಒಂದು ಫಂಕ್ಷನ್ ಅಥವಾ ಯಾವುದೋ ಒಂದು ಆಕ್ಟಿವಿಟಿಯನ್ನು ಮಾಡಿಸಿದ್ವಿ, ಅದರ ಫೋಟೋವನ್ನ ಅಪ್ಲೋಡ್ ಅನ್ನ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಎಸ್, ನೆಕ್ಸ್ಟ್ ಕ್ರೈಟೀರಿಯಾ 6 ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ರೈಟೀರಿಯಾ 6 ಏನಿದೆ ನೋಡಿ, ಡೆಸಿಗ್ನೇಷನ್ ಆಫ್ ಟೊಬ್ಯಾಕೋ ಮಾನಿಟರ್ಸ್ ಅಂಡ್ ದೇರ್ ನೇಮ್ಸ್, ಡೆಸಿಗ್ನೇಷನ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ಸ್ ಆರ್ ಮೆನ್ಷನ್ಡ್ ಆನ್ ದ ಸೈನೇಜ್. ಎಸ್, ಈ ಒಂದು ತಂಬಾಕು ಮುಕ್ತ ಶಾಲೆಗೆ ಒಂದು ಮಾನಿಟರ್ಸ್ ಗಳನ್ನ ನೇಮಕ ಮಾಡಿ, ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವ್ರದ್ದು ಹೆಸರು, ಕಾಂಟ್ಯಾಕ್ಟ್ ನಂಬರ್ಸ್ ಇದಾವ. ಬೈ ಚಾನ್ಸ್ ನಮ್ಮ ಶಾಲಾ ವಾರದಲ್ಲಿ ಅಂತದೇನು ಚಟುವಟಿಕೆಗಳು ನಡೀತಾ ಇತ್ತು, ಬೀಡಿ, ಸಿಗರೇಟು, ತಂಬಾಕು ಅಥವಾ ಗುಟ್ಕಾ ತಿನ್ನುವಂಥದ್ದು ಏನಾದರೂ ಕೇಸಸ್ಗಳಿದ್ರೆ ಅದಕ್ಕಾಗಿ ಕಂಟ್ರೋಲ್ ಮಾಡೋದಕ್ಕೆ ಒಂದು ಟೀಮ್ ಅನ್ನ ರೆಡಿ, ಮಾನಿಟರ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಹಾಗೇನಾದ್ರೂ ಮಾಡಿದೀರಾ, ಅವ್ರ ಹೆಸರುಗಳನ್ನ ಡಿಸ್ಪ್ಲೇ ಆಗಿದಾವ ಎನ್ನುವಂಥದ್ದು ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಆ ಒಂದು ಲಿಸ್ಟ್ ಆಗಿರಬಹುದು ಅಥವಾ ನಿಮ್ಮ ಶಾಲೆಯ ಒಂದು ಗೋಡೆ ಮೇಲೆ ಆ ಒಂದು ಭಿತ್ತಿ ಚಿತ್ರ ಇರಬಹುದು. ಆ ಒಂದು ಫೈಲ್ ಅನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುವಂತ. ಇನ್ನು ಕ್ರೈಟೀರಿಯಾ 7 ನೋಡುವುದಾದ್ರೆ, ಎಸ್, ಇನ್ಸ್ಟಿಟ್ಯೂಷನ್ಸ್ ಆಫ್ ನೋ ಟೊಬ್ಯಾಕೋ ಯೂಸ್ ನಾರ್ಮ್ಸ್ ಇನ್ ದ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಕೋಡ್ ಆಫ್ ಕಂಡಕ್ಟ್ ಗೈಡ್ಲೈನ್ಸ್. ಸೊ ಇಲ್ಲಿ ತಿನ್ಬಾರ್ದು ಎನ್ನುವಂತ ನಿಯಮಾವಳಿಗಳು ಏನಿದಾವೆ ಅದೆಲ್ಲನೂ ಕೂಡ ಇಲ್ಲಿ ತೋರಿಸಬೇಕಾಗಿರೋದು. ಕನ್ನಡದಲ್ಲಿ ನೋಡೋಣ. ಎಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನೀತಿ ಸಂಹಿತೆಯ ಮಾರ್ಗಸೂಚಿಗಳಲ್ಲಿ ತಂಬಾಕು ಬಳಕೆ ರಹಿತ ನಿಯಮದ ಸೇರ್ಪಡೆ. ಸೊ ನಮ್ಮ ಶಾಲಾ ನಿಯಮಾವಳಿಗಳೇನಿರ್ತವೆ ಅಲ್ಲಿನೂ ಕೂಡ ತಂಬಾಕು ಮುಕ್ತ ಪ್ರದೇಶ ಅಥವಾ ತಂಬಾಕು ಬಳಕೆಯಲ್ಲಿ ಮಾಡುವಂತಿಲ್ಲ ಎನ್ನುವಂತ ಸೈನೇಜ್ ಅನ್ನ ಮಾಡಿದೀರಾ ಎನ್ನುವಂಥದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಅಂತದ್ನು ಕೂಡ ಒಂದು ಫೋಟೋ ನಮ್ಮ ಹತ್ರ ಇರಬೇಕಾಗಿರುವಂತದ್ದು. ಸೊ ಎಸ್ ಅಂತ ಕ್ಲಿಕ್ ಅನ್ನ ಮಾಡಿದ್ರೆ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಕ್ರೈಟೀರಿಯಾ 8 ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ, ಮಾರ್ಕಿಂಗ್ ಆಫ್ 100 yards ಏರಿಯಾ ಫ್ರಾಮ್ ದ ಔಟರ್ ಲಿಮಿಟ್ ಆಫ್ ಬೌಂಡ್ರಿ ವಾಲ್ ಆರ್ ಫೆನ್ಸ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ನಮ್ಮ ಶಾಲಾ 100 ಮೀಟರ್ ವ್ಯಾಪ್ತಿಯಲ್ಲಿ ತಂಬಾಕು ವ್ಯಾಪಾರ ನಡೀತಿಲ್ಲ ಎನ್ನುವಂಥದ್ರ ಬಗ್ಗೆ ಒಂದು ಬೌಂಡ್ರಿಯನ್ನ ಹಾಕಿದೀರಾ ಎನ್ನುವಂಥದ್ದು, ಅಂದ್ರೆ ತಂಬಾಕು ಮುಕ್ತ ವಲಯ ಎನ್ನುವಂಥದ್ರ ಬೌಂಡ್ರಿಯನ್ನ ಶಾಲೆ ಕಾಂಪೌಂಡ್ 100 ಮೀಟರ್ ದೂರದಲ್ಲಿ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಲೈನ್ ಅನ್ನ ಹಾಕಿದ್ರೆ ಅಥವಾ ನೀವು ಏನಾದ್ರೂ ಮಾಡಿದೀರಾ ಅಲ್ಲಿ ಅನ್ನುವಂಥದ್ರೆ ಆ ಒಂದು ಫೋಟೋವನ್ನ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಕ್ರೈಟೀರಿಯಾ 9 ಏನಿದೆ, ನೋ ಶಾಪ್ ಸೆಲ್ಲಿಂಗ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ವಿದಿನ್ 100 yards ಆಫ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಎನ್ನುವಂಥದ್ದು. ಸೊ ನಮ್ಮ ಶಾಲೆಯ ಸುತ್ತಲೂ 100 ಮೀಟರ್ ಒಳಗಡೆ ಯಾವುದೋ ಅಂಗಡಿಗಳಲ್ಲಿ ತಂಬಾಕನ್ನ ಮಾರ್ತಾ ಇಲ್ಲ ಎನ್ನುವಂಥದ್ರ ಬಗ್ಗೆ ವಿದಿನ್ 100 yards ಒಳಗಡೆ ಯಾರು ಕೂಡ ಮಾರ್ತಾ ಇಲ್ಲ ಎನ್ನುವಂಥದ್ರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಇಲ್ಲಿನೂ ಕೂಡ ನಾನು ಹೌದು ಇಲ್ಲಿ ಮಾರ್ತಾ ಇಲ್ಲ ಅಂತ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಎಸ್, ಇದು ಒಂದಾದ್ಮೇಲೆ ಕ್ರೈಟೀರಿಯಾ 9 ಕೂಡ ನಾವು ಪೂರ್ಣಗೊಳಿಸಿ ಅಂದ್ರೆ ಸಕ್ಸಸ್ಫುಲ್ ಆಗಿ ಬರುತ್ತೆ. ಇಲ್ಲಿ ತಗೊಂಡು ನೋಡಬಹುದು, ಇಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ರಿಪೋರ್ಟ್ EI ರಿಪೋರ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು
EI ರಿಪೋರ್ಟ್ ಅಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ರಿಪೋರ್ಟ್. ಇಷ್ಟೆಲ್ಲ 9 ನಾವು ಫಿಲ್ಅಪ್ ಅನ್ನ ಮಾಡಿದ ಮೇಲೆ ನಾವು ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಾವು ಏನೇನ್ ಮಾಡಿದ್ರೆ ಅದೆಲ್ಲ ರಿಪೋರ್ಟ್ ಏನಾಗುತ್ತೆ. ಎಸ್, ಇಲ್ಲಿ ನೋಡಿ ನಾನು ಆಲ್ರೆಡಿ ಮಾಡಿದ್ದೀನಿ. ಯಾವಾಗ ಮಾಡಿದ್ದೀವಿ, ನಮ್ಮ ಸ್ಟೇಟ್ ಯಾವ್ದಾದ್ರು ಎಲ್ಲನೂ ಕೂಡ ಇಲ್ಲಿ ಮಾಹಿತಿ ತೆಗೆದುಕೊಳ್ಳುತ್ತೆ. ಸರಿನಾ? ಇದೆಲ್ಲ ಆದ್ಮೇಲೆ ನಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗತ್ತೆ. ಇನ್ನ ವ್ಯೂ ರಿಪೋರ್ಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ನಾವ್ ಏನೆಲ್ಲ 9 ಕ್ರೈಟೀರಿಯಾವನ್ನ ಏನ್ ಫಿಲ್ಅಪ್ ಅನ್ನ ಮಾಡಿದೀವಿ ಅದನ್ನ ನೋಡೋದಾದ್ರೆ ವ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಯಾವ ಪರ್ಮಿಷನ್ಸ್ಗೆ ನೋಡಿ ಇಲ್ಲಿ ಇಂಥ ಟೈಪ್ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿದಿದೆ. ಸರಿನಾ? ಇಲ್ಲಿ ಆಕ್ಟಿವಿಟಿಗಳನ್ನ ಮಾಡಿದ್ನು ಸಹಿತ ಇದೆ. ತದನಂತರ ಲಾಸ್ಟ್ 6 ಮಂತ್ ಅಲ್ಲಿ ಆಕ್ಟಿವಿಟೀಸ್ ಗಳನ್ನ ಮಾಡಿದಿದೆ. ಎಸ್, ಶಾಲಾ ಕಾಂಪೌಂಡ್ ಹೊರಗಡೆ ಇದೆ ಎನ್ನುವಂಥದ್ರ ಬಗ್ಗೆ. ಸರಿನಾ? ಈ ಟೈಪ್ ನಾವುಗಳ ಅದನ್ನ ಮಾಡ್ಕೊಳ್ಬೇಕಾಗಿರುವಂತ ಅದೆಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಇದನ್ನ ಬೇಕಿದ್ರೆ PDF ಡೌನ್ಲೋಡ್ ರಿಪೋರ್ಟ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಸರ್ಟಿಫಿಕೇಟ್ ಬೇಕಿತ್ತು ಅಂದ್ರೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಏನ್ ಕಾಣ್ತಾ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಎಸ್, ನಮ್ಮ ಸರ್ಟಿಫಿಕೇಟ್ ಏನಾಗುತ್ತೆ ತಗೊಳ್ಳಿ ಇಲ್ಲಿ ನೋಡಬಹುದು, ಸರ್ಟಿಫಿಕೇಟ್ ಡೌನ್ಲೋಡ್ ಆಗತ್ತೆ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಶಾಲೆಯಲ್ಲಿ ಇಟ್ಕೊಳ್ಬೇಕಾಗಿರುವಂತ ಈ ತರನಾಗಿರ್ತಕ್ಕಂಥ ಒಂದು ಸರ್ಟಿಫಿಕೇಶನ್ ಅನ್ನ ಹೆಲ್ತ್ ಮಿನಿಸ್ಟ್ರಿ ಅವರು ಏನ್ ಮಾಡ್ತಾರೆ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ನಮಗೆ ನಮ್ಮ ಶಾಲೆ ಹೆಸರಿಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಮ್ಮ ಸ್ಕೂಲ್ ಡೇಸ್ನು ಕೂಡ ಇರುತ್ತೆ, ನಮ್ಮ ಶಾಲೆ ಹೆಸರು ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಟೈಪ್ ನಾವು ಟೊಬ್ಯಾಕೋ ಫ್ರೀ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಶನ್ ಪಡ್ಕೊಳ್ಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಇದನ್ನ ಅತಿ ಹೆಚ್ಚಿಗೆ ಬೇರೆದವ್ರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೂ ಜೆಕಾರ್ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಂತಹ ವಿಡಿಯೋಗಳನ್ನ ಪಡಿಲಿಕ್ಕೆ ಮತ್ತೆ ನಮ್ಮ ಚಾನೆಲ್ ಅನ್ನ ಫಾಲೋ ಅನ್ನ ಮಾಡ್ತಾ ಇರಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.